ಏನೋ ಇದು ಅಮ್ಮ ಮೊಟ್ಟೆ ಇದು. ಎಷ್ಟೊಂದು ಮೊಟ್ಟೆ, 1 2 3 4 5 ಮೊಟ್ಟೆ. ಇಷ್ಟೊಂದು ಮೊಟ್ಟೆ ತಿಂದ್ರೆ ಏನಾಗ್ಬೇಕು? ಕೊಲೆಸ್ಟ್ರಾಲ್ ಬರುತ್ತೆ. ಅದು ಎಲ್ಲ ಇರುತ್ತಲ್ಲ, ಅದು ತಿಂದ್ರೆ ಕೊಲೆಸ್ಟ್ರಾಲ್ ಬರುತ್ತೆ ಅಂತಾರೆ. ಅಯ್ಯೋ ಅಮ್ಮ, ಮೊಟ್ಟೆ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಬರತ್ತಂತ ಯಾರು ಹೇಳಿ? ನಿಲ್ಲು, ನಾನು ನಿಂಗೊಂದು ಡೀಟೇಲ್ ವಿಡಿಯೋ ತೋರಿಸ್ತೀನಿ, ನಿಂಗೆ ಅರ್ಥ ಆಗತ್ತೆ ಆಗ. ನಮಸ್ಕಾರ ಕನ್ನಡಿಗರೇ. ಮೊಟ್ಟೆ ಏನು? ಒಂದು ಪ್ರೋಟೀನ್ ಸೋರ್ಸು. ಮೊಟ್ಟೆ ತಿನ್ನೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗತ್ತೆ, ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗತ್ತಾ? ಇನ್ ಡೀಟೇಲ್ ಆಗಿ ಮಾತಾಡೋಣ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಮೊಟ್ಟೆ ಪ್ರೋಟೀನ್ ಸೋರ್ಸು. ಒಂದು ಮೊಟ್ಟೆಲಿ 6 ಗ್ರಾಮ್ ಪ್ರೋಟೀನ್ ಇರುತ್ತೆ. ಯಾರಿಗೆಲ್ಲ ಶೇರ್ ಮಾಡಬೇಕು ವಿಡಿಯೋನ ಶೇರ್ ಮಾಡಿ, ಸೊ ದಟ್ ಅವರಿಗೂ ನಾಲೆಜ್ ಬರುತ್ತೆ ಅಂಡ್ ನಿಮ್ಗೆ ರೀಚೆಕ್ ಮಾಡಕ್ಕೆ ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್, 6 ಗ್ರಾಮ್ ಪ್ರೋಟೀನ್ ಅಲ್ಲಿ 3 ಗ್ರಾಮ್ ಬರೋದು ಎಗ್ ಯೋಕ್ ಇಂದ, 3 ಗ್ರಾಮ್ ಬರೋದು ಎಗ್ ವೈಟ್ ಇಂದ, ಸರಿ ತಾನೆ? 5 ಗ್ರಾಮ್ ಫ್ಯಾಟ್ ಬರುತ್ತೆ ಎಗ್ ಯೋಕ್ ಇಂದ. ಸೊ ಎಲ್ಲೋ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗತ್ತಾ? ಹೌದು, ಬಟ್ ಇಟ್ ಈಸ್ ಗುಡ್ ಕೊಲೆಸ್ಟ್ರಾಲ್, ಹೆಲ್ದಿ ಫ್ಯಾಟ್ ಇರೋದು, ಏನು ಪ್ರಾಬ್ಲಮ್ ಇಲ್ಲ. ಅದು ತಿನ್ನೋದ್ರಿಂದ ನೀವು ದಪ್ಪನೂ ಆಗಲ್ಲ, ನಿಮ್ಮ ಹಾರ್ಟ್ ಹೆಲ್ತ್ ಹಾಳಾಗಲ್ಲ. ಯಾಕೆ? ಇಟ್ ಈಸ್ HDL, LDL, HDL 2 ಕೊಲೆಸ್ಟ್ರಾಲ್ ಇರುತ್ತೆ. ಸೊ ಟೆನ್ಷನ್ ಮಾಡ್ಕೋಬೇಡಿ. ಬಟ್ ಪ್ರಾಬ್ಲಮ್ ಇರೋದು ಎಲ್ಲಿ ಗೊತ್ತಾ? ತುಂಬಾ ಜನ ಬಾಯ್ಲ್ ಮಾಡಿ ಎಗ್ನ ಅಥವಾ ಎಗ್ನ ಡೀಪ್ ಫ್ರೈ ಮಾಡ್ತಾರೆ. ನೀವು ಡೀಪ್ ಫ್ರೈ ಮಾಡಿದ್ರೆ ಆ ಆಯಿಲ್ ಅಂಶದಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋ ಚಾನ್ಸಸ್ ಇದೆ, ಟ್ರಾನ್ಸ್ ಫ್ಯಾಟ್ ಇರೋ ಚಾನ್ಸಸ್ ಇದೆ. ಸೊ ಅದ್ರ ಬದಲು ನೀವು ಸ್ವಲ್ಪ 5 to 6 ml ಯೂಸ್ ಮಾಡಿಬಿಟ್ಟು ಆಮ್ಲೆಟ್ ಬುರ್ಜಿ ಅಥವಾ ಬಾಯ್ಲ್ ಮಾಡಿಬಿಟ್ಟು ತಿಂದ್ರೆ ನೋ ಪ್ರಾಬ್ಲಮ್. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಹೇಳಿ ಅಂಡ್ ಓವರ್ ಆಲ್ ಕ್ಯಾಲೋರೀಸ್ ಮೇಲೆ ಗಮನ ಕೊಡಿ.